मेरा इतना काम करेगी क्या मेरे गाँव जा मेरे दोस्तों को सलाम दे मेरे गाँव में है जो वो गली जहाँ भारत माता की थैंक यू धन्यवाद कृष्णा जी ಅನ್ನಾರೊಬ್ರು ಯಾರೋ 200 ರೂಪಾಯಿ ಕೊಟ್ಟು ಹೋಗಿದ್ರಲ್ರಿ ಮೈಸನೆ 200 ರೂಪಾಯಿ ಕೊಟ್ಟಿದ್ದೆ ಅನ್ಕ ಲೀಗ್ ಅಪ್ ಟು 7+7 all team managers and coaches point out ಜ್ಯೋತಿರ್ಲಿಂಗ್ ಟ್ರಾವೆಲ್ಸ್ ಅವರು ಅಲ್ಗುರು ಸರ್ ಅವರಿಗೆ 100 ರೂಪಾಯಿನ ನೀಡಿದ್ದಾರೆ ಎರಡು ತಂಡಗಳ ಮೈದಾನದ ಮಧ್ಯದಲ್ಲಿ ಹಿಂದ್ ವಾರಿಯರ್ಸ್ ಕಿರಣ್ಗಿ ವಿರುದ್ಧ ನೆಕ್ಸ್ಟ್ ಮ್ಯಾಚ್ ಮಹಾಲಕ್ಷ್ಮಿ ನಿಡಗುಂದಿ ತಾಮಸಿ ಮಹಾಲಕ್ಷ್ಮಿ ನಿಡಗುಂದಿ ಮತ್ತು ತಾಮಸಿ ಎಲ್ರಪ್ಪ ರಾಮಕೃಷ್ಣ ಎಲ್ರಿ 7 ನಿಮಿಷ ಮ್ಯಾಚ್ ಐತಿ ರಾಮಕೃಷ್ಣ ನಿಡಗುಂದಿ ನಿಮ್ದೇ ಮ್ಯಾಚ್ ನೆಕ್ಸ್ಟ್ ನಿಡಗುಂದಿ ತಾಮಸಿ ಎಲ್ಲ ಆಟಗಾರ ಗಮನ ಇರಲಿ ಲೀಗ್ ಎಲ್ಲ 7+7 ಇರ್ತದೆ 7 ನಿಮಿಷ ಎಲ್ರಿಗೂ ನೆನಪಿರ್ಬೇಕಿದು ಮತ್ತೆ ಕರೆ ಕೊಟ್ಟ ತಕ್ಷಣ ಬೇಗ ಬರೋದು ಕಲೀರಪ್ಪ ದಯವಿಟ್ಟು ಎಲ್ಲ ಆಟಗಾರರು ಒಂದು ವಿನಂತಿಯನ್ನು ಮಾಡ್ತಾ ಇದೀವಿ ಟೈಮ್ ವೇಸ್ಟ್ ಮಾಡಬೇಡಿ ಮಳೆ ಬಂತಂದ್ರೆ ಹಂಗೆ ಹೋಗೋದಾಗ್ತದೆ ನೋಡ್ರಿ ಮತ್ತೆ ಮತ್ತೊಮ್ಮೆ ಯಂಗ್ ತಂಡದ ಆಟಗಾರ ಎತ್ತ ನೀಲಿ ಕೈದುತ್ತಾರೆ ಟಚ್ ಜೊತೆಗೆ ತಂಡದ ಪ್ರಮುಖ ದಾಳಿಗಾರನ ಸರ್ಕೊಂಡ್ರು ಒಂಚಾರಪ್ಪಜ್ಜ ಯಾವುದೇ ಅಂಗವಿಲ್ಲದೆ ಮళ్ళీ ವಾಪಸ್ ಆಗ್ತಾ ಇದ್ದಾರೆ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ಅದ್ಭುತವಾದ ಟ್ಯಾಕಲ್ ಅಂತ ಹೇಳ್ಬೋದು ಹಿಂದೂ ವಾರಿಯರ್ಸ್ ಕಿರಣಿಗೆ ತಂಡದ ಆಟಗಾರರಿಗೆ ಗೋಡಾಯ್ ಕಿರಣಿಗೆ ತಂಡಕ್ಕೆ ಮಾತು ಇಲ್ಲಿ ಬೆಂಬಲಿ ನೀವು ಸಕೋನೆಟ್ ಅಂತೆ ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ ಮಹೇಶ್ ರವರಿಂದ ರೈಟ್ ಕಾರ್ನರ್ ವಿಭಾಗ ಮತ್ತೊಮ್ಮೆ ಅಭಿ ಶಿನ್ನಾಳ ಮೂಲದ ಆಟಗಾರ ಎಲ್ದರ್ಜಿ ತಂಡದ ಅತಿಥಿ ಆಟಗಾರನಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ ಶಿನ್ನಾಳ ಹೊರಗೆ ಹಾಕಿರ ಈ ಟೂರ್ನಮೆಂಟ್ಗೆ ಸಹಾಯ ನೀಡಿದ ದಾನಿಗಳು 1000 ರೂಪಾಯಿ ಸಹಾಯನ ನೀಡಿದಂಥ ಎಲ್ಲ ದಾನಿಗಳು ಈ ಒಂದು ಸ್ಟೇಜ್ ಮೇಲೆ ಬಂದು ತಮ್ಮ ಯಾರು ಇದುವರೆಗೆ ಸನ್ಮಾನವನ್ನು ಸ್ವೀಕರಿಸಿಲ್ಲ ಸ್ವಯಂ ಪ್ರೇರಿತರಾಗಿ ತಾವು ಮೇಲೆ ಬರಬೇಕು. ನಿನ್ನೆ ಮೊನ್ನೆ ಇವತ್ತು ಕೂಡ ಎಲ್ಲ ಹೆಸರುಗಳನ್ನು ಘೋಷಣೆ ಮಾಡಲಾಗಿದೆ. ದಯವಿಟ್ಟು ತಾವು
1,000 ಸಹಾಯ ನೀಡಿದ ಎಲ್ಲ ಸಹಾಯದಾನಿಗಳು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ನಮ್ಮ ಕಾರ್ಯಕರ್ತರು ಮುಕ್ತ ಕಬಡ್ಡಿ ಪಂದ್ಯಾವಳಿಗಳ ಲೀಗ್ ಮ್ಯಾಚ್ ನಡೀತಾ ಇದೆ. ಲೀಗ್ ಅಂದ್ರೆ ಎಷ್ಟು ಬೇಕಾ ಈ ಒಂದು ಮಾಡ್ಬೋದು ಔಟ್ ಆದ್ರೆ ಪಂದ್ಯಾವಳಿಗಳಿಗೆ ಬಹುಮಾನ, ಪುರುಷರ ಕಬಡ್ಡಿಯ ಬಹುಮಾನಗಳನ್ನ 30,000 ಪ್ರಥಮ ಬಹುಮಾನವಾಗಿ ಸುನೀಲ್ ಸತಪ್ಪ ಗೌರ್ಗುನ್ ಉದ್ಯಮಿ ಪುಣೆ ನೀಡಿರುತ್ತಾರೆ. ದ್ವಿತೀಯ ಬಹುಮಾನ 20,000 ರುಗಳನ್ನು ವಿಶ್ವನಾಥ್ ಬಸಗೌಡ ಮಿರ್ಜಿ ಉದ್ಯಮಿ ಬೆಂಗಳೂರು ನೀಡಿರುತ್ತಾರೆ. ತೃತೀಯ ಬಹುಮಾನ 15,000 ರುಗಳನ್ನು ಶಿವಾನಂದ ಬಸಪ್ಪ ಮಾಲ್ಗಾವಿ ಯೋಗ ಶಿಕ್ಷಕರು, ಪ್ರಥಮ ದರ್ಜೆ ಗುತ್ತಿಗೆದಾರರು, ಯುವ ನಾಯಕರು ಹಾಗೂ ಕ್ರೀಡಾ ಅಭಿಮಾನಿಗಳು ಇವರು ನೀಡಿರುತ್ತಾರೆ. ಚತುರ್ಥ ಬಹುಮಾನ 10,000 ರುಗಳನ್ನು ನಮ್ಮ ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ದಿವಂಗತ ಅಶೋಕ್ ಗುಂಡಪ್ಪ ಗೌರಗೊಂಡಿವರ ಸ್ಮರಣಾರ್ಥವಾಗಿ ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ ತೌಸಿ ಈ ಒಂದು 10,000 ಬಹುಮಾನವನ್ನು ಅವರ ಹೆಸರಿನಲ್ಲಿ ಕೊಡಲು ನಿರ್ಧರಿಸಿದೆ. ಪ್ರಥಮ ಟ್ರೋಫಿಯನ್ನ ಉದ್ಯಮಿ ಪುಣೆ ರವೀಂದ್ರ ಬಿ ಪಾಟೀಲ್ ಅವರು ನೀಡಿದ್ದಾರೆ 20,000 ರುಗಳಲ್ಲಿ. ದ್ವಿತೀಯ ಟ್ರೋಫಿಯನ್ನು ಮುರುಗಪ್ಪ ಸಿ ಬೀಳೂರು ಸೈನಿಕರು ಅವರು ನೀಡಿದ್ದಾರೆ 15,000 ರುಗಳಲ್ಲಿ. ತೃತೀಯ ಟ್ರೋಫಿ ಸಂಜಯ್ ಅನಗೋಡ ಪಾಟೀಲ್ ನ್ಯಾಯವಾದಿಗಳು ಬೆಳಗಾವಿ ಇವರು ನೀಡಿದ್ದಾರೆ. ಚತುರ್ಥ ಟ್ರೋಫಿಯನ್ನ ಸಿದ್ದರಾಯಗೌಡ ಕುಮಾರ್ ಬಸಗೌಡ ಪಾಟೀಲ್ ಇವರು AGM RNS ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರು ಇವರು ನೀಡಿದ್ದಾರೆ. ಡೂ ಆಡೈ ದಾಳಿಯಲ್ಲಿ ಕಿರಣಿಗೆ ತಂಡದ ಮಾದೇಶ್, ದಾಳಿ ಭಾಗದಲ್ಲಿ PU ಭಾಗದಲ್ಲಿ ರಾಷ್ಟ್ರ ಮಟ್ಟವನ್ನು ಆಡಿರುವಂತಹ ಆಟಗಾರ, ರಾಷ್ಟ್ರೀಯ ತಾರಕ. ಕೆಳಗಡೆ ನಿಂತ್ಕೊಂಡಂತ ಪ್ರೇಕ್ಷಕರು ಪೂರ್ವ ದಿಕ್ಕಿನ ಗ್ಯಾಲರಿ ಖಾಲಿ ಇದೆ, ಬಂದು ದಯವಿಟ್ಟು ಗ್ಯಾಲರಿ ಒಳಗಡೆ ಕೂತ್ಕೋಬೇಕು ಅಂತ ನಿಂತು ವೀಕ್ಷಣೆ ಮಾಡ್ತಿರುವ ಪ್ರೇಕ್ಷಕರಲ್ಲಿ ಕಳಕಳಿಯ ವಿನಂತಿ. 5-5 ಸಮಬಲ. ಮತ್ತೊಮ್ಮೆ ಎಂಗಂಚಿ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಈ ಒಂದು ಪುರುಷ ಪಂದ್ಯಾವಳಿಗಳಿಗೆ ಆಕರ್ಷಕ ಟ್ರೋಫಿಗಳನ್ನು ಸಮರ್ಥ ಎಂಟರ್ಪ್ರೈಸಸ್ ಸಾಂಗ್ಲಿ ಇವರು ನೀಡಿದ್ದಾರೆ. ಉತ್ತಮ ತಂಡವನ್ನು ನಮ್ಮ ಕ್ರೀಡಾ ಪ್ರೇಮಿಗಳು ಹಾಗೂ ಲ್ಯಾಂಡ್ ಡೆವಲಪರ್ಸ್ಗಳಾದ ಶ್ರೀ ಬಾಳಪ್ಪ ದಳವಾಯಿ ಈ ಒಂದು ಉತ್ತಮ ತಂಡ ಟ್ರೋಫಿಯನ್ನು ನಮ್ಮ ಟೂರ್ನಮೆಂಟ್ಗೆ ಕೊಡುಗೆಯಾಗಿ ನೀಡಿದ್ದಾರೆ. ಸಹಾಯ ನೀಡಿದಂಥ ಎಲ್ಲ ದಾನಿಗಳು ಯಾರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿಲ್ಲ, ದಯವಿಟ್ಟು ಸ್ವಯಂ ಪ್ರೇರಿತರಾಗಿ ಬಂದು, ಹೆಸರು ಕೂಡ ಈಗಾಗಲೇ ಹಲವು ಬಾರಿ ತಮ್ಮ ಹೆಸರುಗಳನ್ನು ಕರೆಯಲಾಗಿದೆ. ಆ ಸಂದರ್ಭದಲ್ಲಿ ತಾವು ಇರಲಿಲ್ಲ. ಪ್ರತಿಯೊಬ್ಬರು ಸಮಯ ನಿಂತಿದಂಥ ಸಹಾಯದಾನಿಗಳು ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು. ಎಂಗಂಚಿ ತಂಡದ ಆಟಗಾರ ವಾಪಸ್ ಹತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಕಿರಣಿಗೆ ತಂಡದ ಪರವಾಗಿ 5-5 ಸಮಬಲದ ಹೋರಾಟ. ಮಹಾಲಕ್ಷ್ಮಿ ನಿಡಗುಂದಿ ವಿರುದ್ಧ ತಾಂಸಿ. ಮಹಾಲಕ್ಷ್ಮಿ ನಿಡಗುಂದಿ ಮತ್ತು ತಾಂಸಿ ಬೇಗನೆ ಬರಬೇಕು ಮೈದಾನಕ್ಕೆ. ತಮಗಿದು 2ನೇ ಕರೆ. ಈ ಒಂದು ಟೂರ್ನಮೆಂಟ್ ಅನ್ನ ಮುರಿತೈತೆ. ತುಂಬಾ ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದ್ದೀರಿ ಅಂತ ನಮ್ಮ ಆತ್ಮೀಯರಾದ ಶಿವಾನಂದ ಮಾಲ್ಗಾಯಿ ಅವರ ಆನಂದ ಭರಿತರಾಗಿ ನಮ್ಮ ಶ್ರೀ ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ ಟೌನ್ಶಿಗೆ ಎಲ್ಲ ಸದಸ್ಯರಿಗೂ ಸನ್ಮಾನ ಮಾಡುವುದಾಗಿ ಈಗಾಗಲೇ ತಿಳಿಸಿದ್ದಾರೆ. ಮಧ್ಯದ ಬಿಡುವಿನ ಸಮಯದಲ್ಲಿ ಈ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಕ್ಕೆ ಎಲ್ಲ ಒಂದು ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇರುತ್ತದೆ. ಪಂದ್ಯಾವಳಿಯ ಪರಿಶ್ರಮಕರು ಕೊನೆ 5 ನಿಮಿಷ. ಡೋಡಾಯ್
ಇಲ್ಲ ಇಲ್ಲ ಸರ್, 7 ಜನ ಇದೆ ಈಗ. ಯಾರ್ರಿ? ನೋಡಿ, ಆಟಗಾರ ಮಾತ್ರ ಇರಬೇಕು. ಕಿಟ್ ಹಾಕೊಂಡು ಬಂದಂತವ್ರು ಮಾತ್ರ ಮೈದಾನದಲ್ಲಿ ಅವಕಾಶ ಇರ್ತದೆ. ಊರಾಗಿನವ್ರು ಎಲ್ಲರನ್ನು ಕರ್ಕೊಂಡು ಬಂದು ಒಳಕೊಂಡು ಬಿಡ್ರಪ್ಪ. ಇವತ್ತು ಮೊದಲ ಟ್ಯಾಕಲ್ ಬರ್ತಾ ಇದೆ, ಬಿಡ್ ಲೈನ್ ಹತ್ತಿರನೇ ಇದ್ರು. ಲಾಸ್ಟ್ 4 ಮಿನಿಟ್ಸ್ ಗೋ ಈ ಪಂದ್ಯಾವಳಿ ಎಲ್ಲ ಯಶಸ್ವಿ ಆಗ್ಬೇಕೆ ಆದ್ರೆ ಕಾರ್ಮಿಕರು, ನಮ್ಮ ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ನ ಸರ್ವ ಸದಸ್ಯರು ಅಂತ ಎಲ್ಲ ಒಂದು ತಿಂಗಳ ಕಾಲ ಪರ್ಯಂತ ತಮ್ಮ ಮನೆ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ಪಂದ್ಯಾವಳಿಗೋಸ್ಕರ ಹಗಲಿರುಳು ದುಡಿದಿರುವಂತಹ ಎಲ್ಲ ಶ್ರಮಿಕರಿಗೆ ಈ ಒಂದು ಇನ್ನೊಂದು ಅರ್ಧ ಗಂಟೆಯಲ್ಲಿ ವಿಶೇಷವಾದಂತಹ ಸನ್ಮಾನಿಸಿ ಅವರನ್ನ ಗೌರವಿಸುವಂತಹ ಸಮಯ ಇದೆ. ಇಷ್ಟೊಂದು ಅಭೂತಪೂರ್ವ ಅಂತ ಪಂದ್ಯಾವಳಿಯನ್ನ ಯಾವುದೇ ತರದ ತೊಂದರೆ ಆಗಬಾರ್ದಂತ ನೋಡಿಕೊಂಡು ಎಲ್ಲ ವ್ಯವಸ್ಥೆಗಳನ್ನ ಮಾಡಿರುವಂತಹ ನಮ್ಮ ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ ತಮ್ಸಿ ಎಲ್ಲ ಸರ್ವ ಸದಸ್ಯರಿಗೆ ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸೋಣ. ಆದ್ಮೇಲೆ ಈ ಒಂದು ಮೈದಾನ ತಯಾರಿಗೆ 2-3 ದಿನಗಳ ಕಾಲ ಶ್ರಮಿಸಿದ ಜಯನ್ಮಾನ್ ತಂಡದ ಎಲ್ಲ ಒಂದು ಆಟಗಾರರಿಗೆ ನಮ್ಮ ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕೂಡ ಅವರಿಗೆ ಒಂದು ಗೌರವ ಸಮರ್ಪಣೆ, ಒಂದು ಸನ್ಮಾನ ಕೂಡ ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮ ಕೂಡ ಮಧ್ಯದ ಬಿಡುವಿನಲ್ಲಿ ನಡೆಯುತ್ತೆ. ಅದನ್ನು ಕೂಡ ತಾವೆಲ್ಲರೂ ಗಮನಿಸಬೇಕಂತ ತಮ್ಮಲ್ಲಿ ವಿನಂತಿ. ಮೈದಾನದ ತಯಾರಿಗೆ ರಾತ್ರಿ ಮಳೆ ಬಂದಾಗ ಕೂಡ 1 ಗಂಟೆಗೆ ಬಂದು ಮೈದಾನವನ್ನ ಆ ಒಂದು ತಟ್ ಮುಖಾಂತರ ಮುಚ್ಚುವ ಕೆಲಸ ಕಾರ್ಯನ ಅಚ್ಚುಕಟ್ಟಾಗಿ ಮಾಡಿದಂತ ಜಯ ಹನುಮಾನ್ ತಂಡ, ಅದರ ಜೊತೆಗೆ ನಮ್ಮ ದೈಹಿಕ ಶಿಕ್ಷಕರು ಕೂಡ ರಾತ್ರಿ 1 ಗಂಟೆಗೆ ಬಂದು ಅವರಿಗೆ ಮಳೆ ಬಂತಂದ್ರೆ ಅವರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಮಳೆ ಬಂತು ಕೂಡ ನಿದ್ದೆಗಳಲ್ಲಿ ಬಡಬಡಿಸ್ತಾ ಇದ್ರು ಸಾರು. ಅಷ್ಟೊಂದು ಅಭಿಮಾನ ಕಬಡ್ಡಿ ಮೇಲೆ. ಅಂತ ಒಂದು ಶಿಕ್ಷಕರಿಗೆ ಒಂದ್ಸಲ ಬರಲಿ ಜೋರಾದ ಚಪ್ಪಾಳೆ. ಏಳು ಸಮಬಲದ ಹೋರಾಟ. ಥರ್ಡ್ ರೈಟ್, ಡಿಸೈಡ್ ರೈಟ್, ಕೊನೆಯ 2 ನಿಮಿಷ. ಮತ್ತೆ 8 ಸಮಬಲ. ಮಾದೇಶ್ ದಾಳಿ ಭಾಗದಲ್ಲಿ ಅದ್ಭುತವಾದಂತಹ ಕಿಕ್ ಜೊತೆಗೆ ವಾಪಸ್ ಅತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಭಿ ಅವರು ಬಂದಿದ್ದಾರೆ. ಎತ್ತರ ನೀರಿನ ನೇಲುಕೈದ ದಾಳಿಗಾರ, ಸಿನ್ನಾಳ ಮೂಲದ ಆಟಗಾರ. ಕಾದ್ ನೋಡ್ಬೇಕಿಲ್ಲಿ. ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತ ಟ್ಯಾಕಲ್ ಅಂತ ಹೇಳ್ಬೋದು. ಇದು ಕಿರಣಿಗೆ ಆಟಗಾರರಿಂದ. ಕೊನೆಯ ನಿಮಿಷ 10-8 2 ಅಂಕದ ಮುನ್ನಡೆಯೊಂದಿಗೆ ಹಿಂದೂ ವಾರಿಯರ್ಸ್ ಕಿರಣಿಗೆ. ಸುಪಟಿಗಲಾನ್ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹಿಂದಿನ ದಾಳಿಯಲ್ಲಿ ಒಂದು ಕಿಕ್ ಜೊತೆಗೆ ವಾಪಸ್ ಆಗಿರುವಂತಹ ಆಟಗಾರ. ಈ ಒಂದು ಮಳೆಯ ಸಮಯದಲ್ಲಿ ನಿನ್ನೆಯಿಂದ ತುಂಬಾ ತೊಂದರೆ ಉಂಟಾಗಿತ್ತು. ಆಟವನ್ನು ಆಡಿಸಲು ಮುಂಬರುವಂತ ಒಂದು ಟೂರ್ನಮೆಂಟ್ ನಡೆಸಲು ಒಂದು ಇಂಡೋರ್ ಸಿಸ್ಟಮ್ನ ಈ ಮೈದಾನದಲ್ಲಿ ಅವಶ್ಯಕತೆ ಇದೆ. ವಿನಂತಿ ಮಾಡಿಕೊಳ್ಳುತ್ತೇನೆ. ಎಲ್ಲ ಒಂದು ಸಹಾಯದಾನಿಗಳ ಸಹಾಯದಿಂದ ಒಂದು 10 ರಿಂದ 12 ಲಕ್ಷ ರೂಗಳಲ್ಲಿ ವ್ಯವಸ್ಥಿತವಾದಂತಹ ಒಂದು ಇಂಡೋರ್ ಇಲ್ಲಿ ರಚನೆ ಆಗಿದೆ. ಸಾಕಾದಷ್ಟು ಜಾಗ ಇದೆ. ಬೇಡಿಕೆ ಕೂಡ ಇಲ್ಲಿದೆ. ಸಾಧ್ಯವಾದರೆ ಅದನ್ನು ಮಾಡುವಂತ ಪ್ರಯತ್ನ ಮಾಡ್ತೀವಿ. 9-10 ಎಂತ ರೋಚಕವಾದಂತ ಪಂದ್ಯ.
The match is over, win by Hindu Warriors ಕಿರಣಿಗೆ. ಕಿರಣ್ಗೆ ಗೆದ್ದಲ್ಲ. ಕಿರಣಿಗೆ ತಂಡ ಪಂದ್ಯದಲ್ಲಿ ಜಯಶಾಲಿಯಾಗಿದ್ದಾರೆ. ಕಿರಣ್ಗಿ ತಂಡಕ್ಕೆ ಆಲ್ ದ ಬೆಸ್ಟ್ ನಮ್ಮ ಸ್ಪೋರ್ಟ್ಸ್ ಕ್ಲಬ್ನ ಕಮಿಟಿಯ ಪರವಾಗಿ. ಪಕ್ಕದ ಹಳ್ಳಿನ ನಮ್ಮ ಕಿರಣ್ಗಿಯಿಂದ ಬಂದಂತ ಎಲ್ಲ ಒಂದು ಪ್ರೇಕ್ಷಕರಿಗೂ ಕೂಡ ಕಿರಣ್ಗಿ, ನಾಗನೂರ್, ಆನಂದಪುರ್ ಯಾವ ಎಲ್ಲ ನಮ್ಮ ಆತನಿ ತಾಲೂಕಿನ